ಶೀತಮ್ಮ, ಏನು ಮಾಡ್ತಾ ಇದ್ದೀರಮ್ಮ? ಆತೆ ಊಟ? ಹ್ಞೂನಕ್ಕ, ಆಯಿತು. ನಾನು ಈಗ ಊಟ ಮಾಡಿ ಕೂತ್ಕೊಂಡೆ. ನಿಮ್ದು ಆಯ್ತಿ? ಹ್ಞೂ ಆಯ್ತಮ್ಮ. ಏನು ಮಾಡ್ತಾ ಇದ್ದಾಳೆ ಸ್ನೇಹ? ಬೆಳಗಿಂದ ಬತ್ತು ಕೇಳಿದ್ದೆ, ಎಲ್ಲ ಮಾಡವಳೆ. ನಾನೇನಿಲ್ಲ, ನೀನು ಕೊಂಡ್ರೆ ತುಂಬ ಕಿಕ್ತಿಲ್ ಕಣಮ್ಮ. ಮಾಡಿಸ್ತಾ ಇದ್ದೀನಿ ಬತ್ಕ. ಅದು ಇದು ಹೋಗಮ್ಮ ಹುಲ್ ತಾಂಬ, ಕಸ ಬಸಕು, ಎಲ್ಲ ಹಸಿಗಳು ಮೈ ತೊಳಿ ಅಂತ ಹೇಳಿ ಎಲ್ಲನ ಬದುಕಿಗೆ ಇಕ್ತಾ ಇದ್ದೀನಿ. ಬದುಕಿಗೆ ಇಕ್ಕಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಏನೇಂದ್ರೆ ಅವಳ್ತ ಮಾತಾಡೋದು ಬಿಡ್ಬೇಕಣಮ್ಮ. ಅದಕ್ಕೆ ಫೋನ್ ಹಾಕಿ ತಿಕ್ಕೊಂಡಿದ್ದೀನಿ. ಸಮರ್ಥಗೆ ಹೇಳು, ತಿರ್ಗಿ ಫೋನ್ ಮಾಡಿದೆ, ಯಾಕೆ ಫೋನು ಅವಳ್ದಿಲ್ಲ ಅಂತ ಹೇಳಿ ಅವ್ನು ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಅದಕ್ಕಾಗಿದೆ. ನಾನು ಮಾಡೋಕ್ಕೆ ಹೋಗಲ್ಲ, ನಾನು ಮಾಡೋದೇ ಇಲ್ಲ, ಬುದ್ಧಿ ಕಲ್ತ್ಕೊಂಬ್ಲೇಳು ಅಂತೇಳಿ ಸುಮ್ಮನೆ ಆಗ್ಬಿಟ್ಟ. ನಾನು ಮಾಡೋಕ್ಕೆ ಹೋಗಿಲ್ಲ. ಒಂದು ಫೋನೂ ಮಾಡಿಲ್ಲ, ಒಂದು ಮೆಸೇಜೂ ಮಾಡಿಲ್ವಂತ ಅವನು. ಹಂಗೆ ಅಂತಿದ್ದ. ನಾನು ಒಂದು ಫೋನೂ ಮಾಡಿಲ್ಲ, ಒಂದು ಮೆಸೇಜೂ ಮಾಡಿಲ್ಲ ಕಣಮ್ಮ ಅಂತೇಳಿ ಹೇಳ್ತಿದ್ದ. ಮತ್ತು ಒಂದೆರಡು ದಿನ ಸುಮ್ಮನಂಗಿದ್ರೇ ಮತ್ತು ಬುದ್ಧಿ ಬರೋದಿಲ್ಲ ಅಂದರೆ ಬುದ್ಧಿ ಬರಲ್ಲ. ಜಂಬ ಕಡಿಮೆ ಆಗಬೇಕು. ಜಂಬ ಬಂದುಬಿಟ್ಟೈತೆ. ಜಂಬ ಕಡಿಮೆ ಆದರೆ ಎಲ್ಲ ಸರಿಯಾಗುತ್ತೆ. ಏನಿರೋದೆ ಜಂಬ ಕಡಿಮೆ ಆಗ್ಬೇಕು. ಇವಾಗ ಬಂದು ಕಣಮ್ಮ, ಬಂದು ಯಾತ ಹೋಗಿದ್ಲೇನೋ ಬಂದು. ಬಾ ಇವಾಗ ಆ ಶಾಂತಜ್ಜಿ ನನಗೆ ಎಷ್ಟು ಹೊಟ್ಟೆ ಉರಿಸ್ತೈತೆ ಗೊತ್ತೇ. ನನ್ನ ಕಣ್ಣೆದ್ರಿಗೆ ಅವಳನ್ನ ಕರ್ಕೊಂಡು ಆಗಲಲ್ಲ. ನೀನೇ ನನ್ನ ಮೊಮ್ಮಗಳು ಕಣಮ್ಮ ಅಂತ ಅಂದ್ಕೊಂಡು ಓಡಾಡೋದು. ನನಗೆ ಎಷ್ಟು ಹೊಟ್ಟೆ ಉರಿತೈತೆ. ಸೀತಮ್ಮ, ಆಮೇಲೆ ಮಾಡ್ತೀನಿ ಹೇಳು. ಆಮೇಲೆ ಮಾಡ್ತೀನಿ. ನಾನು ಚೆನ್ನಾಗಿ ಬಿಟ್ಟು ಮಾಡಿಲ್ಲ ಅಂದ್ರೆ ನೀನೇನು ಯಾತ ಹೇಳ್ತಾಳೆ? ಯಾತ ನಿಮ್ಮ ಅಮ್ಮನ ಮೇಲೆ ಯಾತ ಹೇಳ್ತಾ ಇದ್ದಾಳೆ? ಯಾತ ವರ್ಷಿತಮ್ಮನ ಮಗಳನ್ನ ಕರ್ಕೊಂಡು ಓಡಾಡುತ್ತೆ ನೋಡು ಅಂತ ಹೇಳಿ ನಂಗೆ ಹೊಟ್ಟೆ ಉರಿಸ್ತೈತೆ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ. ಆ ಅಜ್ಜಿ ನನಗೆ ಎಷ್ಟು ಹೊಟ್ಟೆ ಉರಿಸ್ತೈತೆ ಗೊತ್ತೇನಮ್ಮ. ಹೊಟ್ಟೆ ಉರಿದು ಹೋಗುತ್ತೆ ನನಗೆ ಇವತ್ತು. ನೀನು ನೋಡಿದ್ರೆ ಆ ಹೊಟ್ಟೆ ತಗೋ ಮಾತಾಡ್ತೀನಿ. ನೀನು ಯಾಕೆ ಮಾತಾಡ್ತೀಯ ಮತ್ತೆ? ನಾನು ಶೋಭಕ್ಕಂತ ಮಾತಾಡಬೇಡ ಅಂತ ಹೇಳ್ತೀಯಲ್ಲ ನೀನು. ನೀನು ಯಾಕೆ ಮತ್ತೆ ಹೊಟ್ಟೆ ತ ಮಾತಾಡ್ತೀಯ? ನೀನು ಮಾತಾಡಬಾರ್ದು ಕಣಮ್ಮ. ಮಗಳಾಗಿ ನನಗೆ ಯಾಕಮ್ಮ ಇಷ್ಟು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಯಾರು ಇದು ಮಾಡ್ತಿಲ್ಲ. ಎಲ್ಲ ಅವ್ರ ಕಡಿಕೆನಾ? ಆ ಅಪ್ಪ ಯಾವ ಅಜ್ಜಿ ಎಲ್ಲರೂ ಅವ್ರ ಕಡಿಕೆನಾ? ನನಗೆ ತವ್ರ ಮನೆ ಅಂದಮೇಲೆ ಒಬ್ಬರೂ ನೀನು ಮಾಡೋದು ಸರಿ ಕಣಮ್ಮ ಅಂತೇಳಿ ಒಬ್ಬರು ಹೇಳಿಲ್ವಲ್ಲ. ಸರಿ ಆದ್ರೆ ಸರಿ ಅಂತಾರೆ, ತಪ್ಪಾರು ತಪ್ಪು ಅಂತಾರೆ. ನೀನು ಮಾಡೋದು ತಪ್ಪೇನೇ. ಏನು ನೀನು ಹಿಂಗೆ ಮಾತಾಡ್ತಾ ಇದೀಯ? ನಾನು ಮಾಡೋದೇನೆ. ವರ್ಷಿತಗೂ ಫೋನ್ ಮಾಡ್ತೀನಿ, ಎಲ್ಲರಿಗೂ ಫೋನ್ ಮಾಡ್ತೀನಿ. ನಾನು ಎಲ್ಲರ ತಗೋ ಸೆನಕೈದೀನಿ. ಈಗ ಶಾಂತಕಾಯಿನ ನಾನು ಮಾತಾಡ್ಸುತ್ತೆ. ನಾವೆಲ್ಲರ ತಗೋ ಸೆನಕೈದೀವಿ. ಅವತ್ತು ನನಗೆ ಕಷ್ಟ ಅಂದಾಗ ಆಗೋಗ್ಯವ್ರಿ. ಇವತ್ತು ನಾನು ಸೆನಕೈದೀನಿ. ನನ್ನ ಮಗಳನ್ನ ಬಿಡು, ನಾನು ಇದು ಮಾಡ್ತಾಯಿದ್ದೀನಿ. ನಾನು ಒಳ್ಳೆ ದೊಡ್ಡದಾಗ ಬೆಳೆದ್ಬಿಟ್ಟಿದ್ದೀನಿ ಅಂತ ನಾನು ಅವ್ರನ್ನ ಮಾತಾಡ್ಸಲ್ಲ ಅಂತಲ್ಲ. ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ. ನನಗೆ ಬೇಕು. ಅವರು ನನಗಿವತ್ತು ಒಳ್ಳೇದು ಮಾಡ್ಯವ್ರೆ, ನಾನು ಅವ್ರ ಚೆನ್ನಾಗಿದ್ದೀನಿ. ನೀನು ಇಲ್ಲೋಡಿ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಇವಳೆ ಸ್ನೇಹಮ್ಮ, ನೀನು ಎಷ್ಟನ ನನಗೆ ನಿನ್ನ ತಲೆ ಕೆಡಿಸ್ಬಿಟ್ಟಿದ್ದೀನಿ ಅಂದರೆ ಸರಿ ಹೋಗೋದಿಲ್ಲ ನೋಡಿ. ನಾನು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ನಾನೇನಮ್ಮ ತಲೆ ಕೆಡಿಸ್ದೆ? ನಾನು ಏನು ಹೇಳ್ತಾ ಇದ್ದೀನಿ? ನೀನು ನಾನು ಮಾತಾಡಬೇಡ ಅಂತ ಹೇಳ್ತಿಯಲ್ಲ ಶೋಭಕ್ಕನ ಹತ್ರ, ಮತ್ತು ನೀನು ಅರ್ಷಿತತೆ ಹತ್ರ ಮಾತಾಡಬೇಡ. ಅದನ್ನು ನಾನು ಕೇಳ್ತಾ ಇರೋದು. ನೀನು ಯಾಕೆ ಮಾತಾಡ್ತೀಯ ಅಂತ. ಅವಜ್ಜಿಟ್ಟು ಇವಾಗ ಬಟ್ಟೆ ನೆನಕ್ಕೆ ಬರೋಣ ಅಂತ ಹೇಳಿ ಹೋಗಿದ್ದೆ ಟ್ಯಾಂಕ್ ಹತ್ರ. ಹೆಂಗಿದ್ದು ಮಾಡೋದು ಗೊತ್ತೇ? ನಾನು ಯಾರನ್ನ ಅದು ಸಾಕ್ಯಂತೀನಿ. ನಾವೇನು ಯಾರಿಗೂ ನಾನೇ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡೋದು ಗೊತ್ತೇ? ನಾವು ಇಷ್ಟು ದಿವಸ ನೋಡ್ಕೊಂಡಿದ್ಕೂ ಏನೂ ಪ್ರಯೋಜನ ಇಲ್ಲ. ಹೊಟ್ಟೆ ಉರ್ದು ಹಾಳಾಗೋಗ್ತೈತೆ ಕಣಮ್ಮ. ನೀನು ಏನೇ ಅನ್ನು ತಾಕಂದ್ರೆ ಆತನ ಮಾತಾಡಿರೋ ಒಯ್ಯೋದು. ಏನು ಕನಾಗ್ಲಾರ ಅಪ್ಪ ಅಮ್ಮಂಗೆ ಹೊಡೆದು ಬಿಡೋದು. ನೀನು ಭಾಳ ಇದನ್ನ ಮಾಡ್ತೀಯ ಕಣಮ್ಮ. ನಮ್ಮಮ್ಮ ಅಂತ ಹೇಳ್ಕೊಂಬಕ್ಕೆ ನನಗೆ ನಾಚಿಕೆ ಆಗುತ್ತೆ ನಿನ್ನ. ಏನೇ ಅಂದ್ರೂ ನೀನು ನಮ್ಮಮ್ಮ ಅಲ್ವೇ ಅಲ್ಲ. ಹೋಗು. ನಮ್ಮಮ್ಮ ಎಲ್ಲ ಆಗಿ ಇವತ್ತು ನಮ್ಮಮ್ಮ ಆಗಿದ್ರೆ ಇವತ್ತು ನೀನು ಎಷ್ಟು ಇದು ಮಾಡ್ತಿದ್ದೆ ಗೊತ್ತೇ? ಎಷ್ಟು ಹೆಲ್ಪ್ ಮಾಡ್ತಿದ್ದೆ ಮಗಳು ಅಂತ ಹೇಳಿ. ಆ ಸುಪ್ಪಿರಮ್ಮನ ನೋಡಿರೆ ಖುಷಿ ಆಗ್ತೈತಿ. ಅವಳಿಗೆ ಎಂಥ ಕಷ್ಟಾಗೆ ಆಗ್ಲೇಳು ನಾನು ಇದ್ನಿ ಅಂತ ಹೇಳಿ ಕರ್ಕೊಂಬಂದು ಹೆಂಗೆ ನೋಡ್ಕೊಂತೈತೆ. ಅವಳು ಕಡಿಕೆ ಮಾತಾಡುತ್ತೆ ಹೊರತು ಅವ್ರ ಅಮ್ಮಯ್ಯ ಅವ್ರ ಕಡಿಕೆಲ್ಲ ಮಾತಾಡೋದೇ ಇಲ್ಲ. ಹೋಗಿ ಅಂತಾಳ್ತಾಗೆ ಹೋಗಿರೋಗು ಅಷ್ಟೇನೆ. ಹೋಗಿ ಅವ್ರನ್ನೇ ಮಾತಾಡ್ಸಿ ಚೆನ್ನಾಗಿರಾಗ ಅಂತಾರಲ್ಲ ನಿನಗೆ. ಎದಾಗ ಬೈನಾಗ ಅಂತಾರಲ್ಲಿ. ಗಂಡನ ಬಿಟ್ಟು ಬಂದವಳೆ ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ತಾರಲ್ಲಿ. ನಾನು ಅಂತಾರೆ ಇದ್ರಿಗೆಲ್ಲ ಬಿಟ್ಕೊಡ್ಬಾರ್ದು ಅಂತ ನನ್ನ ಮಗಳೇನು ಗುದ್ದಾಡ್ಕೊಂಡು ಬಂದಿಲ್ಲ ಅಂತ ಹೇಳಿ ಒಳಗೆ ಹಾಕ್ಕೊಂಡು ನನ್ನ ಎಷ್ಟು ಇವತ್ತು ನಾನು ಮರ್ಯಾದೆಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತೈತೆ. ಬೇವಸಿ ಮುಂದೆ ಸುಮ್ಮನೆ ಮಾತಾಡಬೇಡ. ನಮ್ಮ ಮಟ್ಟೆ ಏನು ಉರಿಸ್ತೀಯ? ಒಂದು ತೊಟ್ಟು ಏನಾದರೂ ಕೊಡಿ. ನೀನು ಇಂಥ ಮಾಡೋದಕ್ಕೆ ನಮಗೆ ಒಂದು ತೊಟ್ಟು ಏನಾದರೂ ಕೊಡು. ನಾನು ನಿಮ್ಮಪ್ಪ ಸುಮ್ಮನೆ ಕುಡ್ದತ್ಲಾಗೆ ಸತ್ತೋಗ್ತಿ. ಏನು ಇದನ್ನ ಮಾಡ್ತೀಯ? ಎಷ್ಟು ಹೊಟ್ಟೆ ಉರಿಸ್ತೀಯ ನಮಗೆ? ಬೇಡ ಕಣಮ್ಮ, ಬೇಡ ಕಣೆ, ಹಂಗೆ ಮಾಡಬೇಡ ಅಂತ ಹೇಳಿ ಎಷ್ಟು ಒಳ್ಳೆ ಮಾತನಾಗಿ ಹೇಳಿದ್ರು. ನಿನಗೇನು ಪರಿಗೆ ನಾನು ಅನ್ನೋದೇ ಇಲ್ವಲ್ಲಿ. ಮಾತಾಡ್ತೀಯ ಅವ್ರು ಅಂತ ನಾನು ಅದ್ಯಾಕೆ ಮಾತಾಡಬಾರ್ದು? ನಾನು ಮಾತಾಡ್ತೀನಿ. ನಾನು ಮಾತಾಡ್ತೀನಿ. ಅವ್ರ ಮಾತಾಡೋದೆಯಾ ನಾನು? ಅವ್ರೇನು ನನಗೆ ಅನ್ಯಾಯ ಮಾಡಿಲ್ಲ. ಮಾತಾಡ್ದಿಲ್ದಂಥದ್ದು ನನಗೇನು ಮಾಡಿಲ್ಲ. ಇವತ್ತು ನಾನು ಕಷ್ಟಾಗಿದ್ದಾಗ ಆಗ್ಯವ್ರಿ. ನೆನೆಸ್ಕೋಬೇಕು ಇವತ್ತು ನಮ್ಮ ಶಾಂತಕೈನ. ಒಂದಿಟ್ಟು ಕೊಟ್ಟಿರೋಕ್ಕೆ ಅದೇ ದೊಡ್ಡ ಇದು ಅಮ್ಮಂಗೆ ಆಗೈತೆ ಕಣಮ್ಮ. ಸುಮ್ಮನಿರು. ಸಾಕು, ಒಂದಿಷ್ಟು ಕೊಟ್ಟೆ ಇಟ್ತೀನಿ. ಅವರೇ ದೊಡ್ಡ ಮೇಲು ಅಮ್ಮಂಗೆ ಅಲ್ಲ. ಎಷ್ಟು ನಮಗೆ ಬೇಜಾರಾಗ್ತೈತೆ ಅಂದ್ರೆ ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ತೈತೆ ಕಣಮ್ಮ.
ನಮಗೆ ಇವತ್ತು ಯಾರ್ದು ಸಪೋರ್ಟ್ ಇಲ್ಲ ನಮ್ಮ ತವ್ರ ಮನೆ ಮೇಲೆ. ಅಲ್ಲ ನೋಡಿ, ನನಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೇನೋ? ಯಾರು ಮಾಡಲ್ಲ. ನಾನು ಏನು ಮಾಡ್ಬೇಕು ಹೇಳಿ? ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾನೇ ಇರಲ್ಲ ಬಿಡು, ನಾನೇ ಅಷ್ಟೇನೆ, ನಾನೇ ಇರಲ್ಲ. ನಾನೇ ಏನಾನ ಮಾಡ್ಕೊಬಿಡ್ತೀನಿ. ಸುಮ್ಮನೆ ಬಿದ್ದಿರ್ತೀಯ ಬೇಕಾ? ಹೋಗು ಹಂಗೆ. ಈಗ ನಮ್ಮ ಮರ್ಯಾದೆ ತೆಗೆದ್ಕಿನ್ನ ಸುಮ್ಮನೆ ಹಂಗೆ ಮಾಡ್ಕೆ ಹೋಗು. ನೀನೇನು ಯಾರು ಬೇಡ ಅಂದ್ರು ಹೋಗು. ನನಗೆ ಸಾಕಾಗೈತಿ ಹೇಳಿ 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 ಹೇಳಿನ ಏನಾನ ಮಾಡ್ಕೆ ಹೋಗಿ. ನಾನೇನೇನು ಏನು ಅಂಬಲ್ ನಿನ್ನ. ಏನಾನ ಮಾತಾಡುವಾಗ ಬೇಕಾದ್ರೆ ಅವಾಗ ಉಗುಳಿಸ್ಕೊಂತೀನಿ. ಒಂದಿಷ್ಟು ಮಾತಾಡಿದರೆ ಎಲ್ಲಿಗೆ ಹೋಗ್ತೇವೆ ಏನು ಎತ್ತ ಅಂತೇಳಿ ಒಂದಿಷ್ಟು ನೋಡಿ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಒಂದಿಷ್ಟು ಯಾರನ ಏನು ಅಂತಾರಪ್ಪ, ನೆರೆವರೆಯರು ಏನು ಅಂತಾರೆ ಅಂತ ಒಂದಿತ್ತು ಅಂಜ್ಬೇಕು. ನಮಗೆ ನಾವು ಎದ್ರಲಿಲ್ಲ ಅಂದ್ರೂ ಮನೆಯಾಗ್ಲಾರ್ಗೆ ಎದ್ರಲಿಲ್ಲ ಅಂದ್ರೆ ನೆರೆವರ್ಗನ ಅಂಜ್ಬೇಕು ಒಂದಿಟ್ಟು. ಇವತ್ತೆಲ್ಲ ನಿನ್ನ ಹೆಂಗೆ ಆಡ್ಕೊಂತ ಇದ್ದಾರೆ ಗೊತ್ತೇ? ಬುದ್ಧಿವಂತಿ ಅನ್ಕೊಂಡಿದ್ವಿ, ಇವಳೇನೆ ಗಂಡನ ಬಿಟ್ಟು ಬಂದವಳೆ ಅಂತೇಳಿ ಎಷ್ಟು ಜನ ಎಷ್ಟು ಆಡ್ಕೊಂತ ಇದ್ದಾರೆ ಎಂಬುದು ಏನೋ ಗೊತ್ತೈತಿ ನಿನಗೆ? ಕಣಮ್ಮ ಕಲಮ್ಮ. ಯಾರ ಬಾಯಾಗನ ನೋಡು ನಿಮ್ಮ ಸ್ನೇಹ ಮುಂದೆ ಮಾತು, ಯಾರ ಬಾಯಾಗನ ನೋಡು ನಿಮ್ಮ ಸ್ನೇಹ ಮುಂದೆ ಮಾತು. ಅಯ್ಯೋ ನಾವು ಒಳ್ಳೆಯವಳು ಅಂದ್ಕೊಂಡಿದ್ವಪ್ಪ. ಅಲ್ಲೇನೆ ಅಲ್ಲೂ ಗುದ್ದಾಡ್ಕೊಂಬಂದವಳು ಅಂತ ನಾವು ಕಲಮ್ಮನ ಮಗಳು ಒಳ್ಳೆಯವಳು ಅಂದ್ಕೊಂಡಿದ್ವಿ. ಆದರೆ ಅವಳು ಹಿಂಗೇನೆ ಅಂತಿ ಗುದ್ದಾಡ್ಕೊಂಬಂದವಳೆ ಅಂತೇಳಿ ಜನ ಹೆಂಗೆ ಮಾತಾಡ್ತಾರೆ ಎಂಬುದು ಗೊತ್ತಿಲ್ಲ ಕಣಮ್ಮ ನಿನಗೆ. ಯಾರ ಬಾಯಾಗನ ನೋಡು ನಿಂದೆ ಸುದ್ದಿ. ಮಾತಾಡ್ಲೇಳು ಬಿಡು. ಅಲ್ಲ ನಮಗೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಇವತ್ತು. ಯಾಕೆ ನನಗೆ ಒಬ್ರದ್ದು ಸಪೋರ್ಟ್ ಇಲ್ಲ ಗೊತ್ತೇನಕ್ಕ? ನಮ್ಮ ಅಮ್ಮಂದು ಸಪೋರ್ಟ್ ಇಲ್ಲ, ಯಾರ್ದು ಸಪೋರ್ಟ್ ಇಲ್ಲ ನನಗೆಲ್ಲರೂ ಅವ್ರ ಕಡೆಗೆ ಅಂದರೆ ಹೆಂಗಾಗುತ್ತೆ ಹೇಳು? ಅದಕ್ಕೇ ಅವ್ರು ಎಷ್ಟು ಜೋರು ಮಾಡ್ತಾರೆ ಗೊತ್ತೇ? ನನ್ನ ಗಂಡನು ಇಪ್ಪಟ್ಟು ಅವನು ಜೋರು ಆಗ್ತಾನೆ ಬಿಡು, ಇವಳು ಯಾರ್ದು ಸಪೋರ್ಟ್ ಇಲ್ಲ ಅಂತೇಳಿ ಅವನು ಹೆಂಗೆ ಬೇಕಾದ್ರೂ ಜೋರು ಮಾಡ್ತಾನೆ. ಅವನು ನೊಂದಂಗೆ ಅನ್ನಿಸ್ಕೋಬೇಕು ಗೊತ್ತಾ? ಇವತ್ತೇನು ಒಬ್ಬಳೆ ಮಗಳು ನಾನು ಬಿಡಪ್ಪ, ನನಗೆ ಅಕ್ಕ ತಂಗಿ ಯಾರಾದರೂ ಇದ್ದಾರೆ, ಅಕ್ಕ ತಂಗಿಯರ ಹತ್ರ ಹೇಳ್ಕೊಂಬನ ಅಂದರೆ ಅಕ್ಕ ತಂಗಿಯವರು ಇಲ್ಲ, ಯಾರೂ ಇಲ್ಲ ನನಗೆ. ನಾನು ಯಾರ ಹತ್ರ ಹೇಳ್ಕೊಂಬ್ಲಿ ಹೇಳು? ಅದಕ್ಕೆ ಮತ್ತೆ ನಮ್ಮ ಅಕ್ಕನ ಹತ್ರ ನಾನು ಹೇಳ್ಕೊಂಬೋದು. ನಮ್ಮ ಶೋಭಕ್ಕ ಇವತ್ತು ನನಗೆ ಎಷ್ಟು ಮಾತಾಡಿಸುತ್ತೆ, ಎಷ್ಟು ಚೆನ್ನಾಗಿ ನನ್ನ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸುತ್ತೆ. ಅದಕ್ಕೆ ನಾನು ಹೇಳ್ಕೊಂಬೋದು ಅಷ್ಟೇ. ಇವರೆಲ್ಲ ನನಗೆ ಸಪೋರ್ಟಿವಾಗಿದ್ದಿದ್ರೆ ನಾನು ಯಾಕೆ ಅವಕ್ಕನಿಗೆ ಫೋನ್ ಮಾಡ್ತಿದ್ದೆ, ಯಾಕೆ ಮಾತಾಡ್ತಿದ್ದೆ? ಅವಕ್ಕ ಮಾತಾಡ್ಸೋದ್ರಿಂದ ಏನಾಗುತ್ತೆ? ಏನು ಬೇರೆ ಯಾರಾದರೂ ಬಿಡಪ್ಪ ಗಂಡು ಮಕ್ಳ ಅನ್ಮನಪ್ಪಡಕ್ಕೆ? ಹೆಣ್ಣು ಮಕ್ಕಳು ನಮ್ಮ ಅಕ್ಕ ಇಂತ ಮಾತಾಡಬೇಡ ಅಂತಾರಲ್ಲ, ಅದೇ ನನಗೆ ಬೇಜಾರು. ಇನ್ನು ನಾನು ಯಾರ ತಗನ ಗಂಡು ಮಕ್ಳು ತಗ ನಾನು ಮಾತಾಡ್ಕೊಂಡು ಏನಾನ ಅವ್ರ ತಗೇನಾನ ನಾನು ಇದ್ರಾಗ ಏನಾದ್ರೂ ಬೇರೆ ರೀತಿ ವರ್ತನೆ ಮಾಡಿಕೊಂಡು ಏನಾದರೂ ಆ ರೀತಿ ಸುಪ್ಪಿ ಮಾಡ್ಯಾಳಲ್ಲ, ಆ ಥರ ಏನಾನ ಇದ್ದಿದ್ರೆ ಬಿಡಪ್ಪ ಹೋಗ್ಲಿ ಅನ್ಬೋದಾಗಿತ್ತು. ಅದಕ್ಕೆ ನನಗೇನೋ ಅಪ್ಪ ನಮ್ಮ ಹಿಂಗೆ ಮಾಡ್ತಾರೆ ಅನ್ಬೋದಾಗಿತ್ತು. ಅಲ್ಲ ನಾನು ಏನು ಮಾಡಿದ್ದೀನಿ ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಹೇಳೋ ಭಾಗ್ಯ ಅಂಟಿ ನೀನೇನೆ. ಅದಕ್ಕೆ ನಮಗೆ ಗೊತ್ತಿಲ್ಲ. ಹಿಂಗೆ ಎಲ್ಲರ ಮನೆಯಾಗೂ ಇದ್ದೇ ಇರ್ತವೆ ಸಮಸ್ಯೆಗಳು. ನೀನು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ, ಚೆನ್ನಾಗಿರ್ಬೇಕು. ಅನುಸರಿಸಿರಿ ನಮಗೆ ಒಳ್ಳೆಯದು, ಎಲ್ಲದ್ರಾಗೂ ಒಳ್ಳೆಯದಾಗುತ್ತೆ. ಅನುಸರಿಸ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು. ನಾವು ಅನುಸರಿಸಿದೀವಿ ಕಣಂಟಿ, ನಮಗೂ ಅನುಸರಿಸ್ಬೇಕು, ನಾವು ಚೆನ್ನಾಗಿರ್ಬೇಕು ಎಂಬುದೇ ಇರೋದು ನಮಗೂ. ಯಾವಾಗ ಅರ್ಥ ಮಾತಾಡ್ಬೇಕು ಇಷ್ಟೊಂದೆಲ್ಲ ಕಂಡೀಷನ್ ಹಾಕಿದ್ರೆ ಅಂಥವ್ರಿಗೂ ಬೇಜಾರಾಗುತ್ತೆ. ನಾವೇನೇ ಯಾರು ಗಂಡು ಮಕ್ಳು ತಗೇನು ಅಲ್ಕಿಸ್ಕೊಂಡು ಮಾತಾಡೋದಾಗಲಿ, ನಾವಂಥ ಊಟ ಬಿಟ್ಟಾಟ ಏನು ಆಡ್ತಿಲ್ಲ. ನಮ್ಮ ಅಕ್ಕ ಅಂತ ಮಾತಾಡ್ತೀವಿ ಅಷ್ಟೇ. ನಮ್ಗೆ ಯಾರು ಅಕ್ಕ ತಂಗಿಯವ್ರು ಯಾರೂ ಇಲ್ವಲ್ಲ ಅಂತೇಳಿ ಅಕ್ಕ ತಂಗಿಯವರು ಅಂತ ಹೇಳಿ ಮಾತಾಡೋದು ಅಷ್ಟೇ. ನಾವೇನೇ ಯಾರ ತಗೇನೋ ನಾವು ಕೆಟ್ಟದಾಗಿ ಮಾತಾಡೋದಾಗಲಿ, ಏನು ಬೇರೆ ರೀತಿಯಾಗಲಿ ಅಲ್ಕಿಸ್ಕೊಂಡು ಅಲ್ಲೂ ಇಲ್ಲೂ ನಾವೇನು ಅಲಂಡಿ ಆಟ ಆಡೋಂಥ ಮುಂಡ್ಯಾರಲ್ಲ ನಾವು. ನೆಟ್ಟಾಗಿ ಇದೀವಿ ನಮ್ಮ ಪಾಡಿಗೆ ನಾವು. ನಮ್ಮ ಅಕ್ಕ ಅಂತ ಮಾತಾಡೋದು ತಪ್ಪೆ. ಎಷ್ಟಿದ್ದು ಮಾಡ್ತಾರಲ್ಲ, ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಯಾರು ಭಯ ನೋಡಿದ್ರೆ ಇವಳದೇ ಮಾತು. ನನಗೆ ಎಲ್ಲದಕ್ಕೂ ರೇಗ ಆಡ್ತಾ ಇದ್ದಾಳೆ. ಯಪ್ಪ 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 ಏನು ಕೇಳಿಗೆ ಹಿಂಗೆ ಆಡ್ತಾಳೆ? ನಮ್ಮ ಮನೆಯಾಗೆ ಎಷ್ಟನೇ ಹಿಂಗೆ ಆಡೋದು ಒಳ್ಳೇದಲ್ಲ. ನಾನು ಎಷ್ಟೆಷ್ಟೇ ಹೇಳ್ತೀನಿ ಬುದ್ಧಿ ಕಲಿಸ್ಬೇಕು ಅಂತ. ಇವಳು ಅವಳಿಗೆ ಫೋನ್ ಮಾಡಿಬಿಟ್ರು ಅಂದರೆ ರೈಜ್ ಆಗ್ತಾಳೆ. ಅವಳಿಗೆ ಫೋನ್ ಮಾಡಿದ್ರೆ ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ನಾನು ಅಂಥ ಆಟ ಆಡ್ತಾಯಿದ್ದೀನಿ ಹಿಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ ನೋಡ್ರಿ. ನಾನು ಅದಕ್ಕೆ ಫೋನ್ ಕೊಟ್ಟಿಲ್ಲ, ಕಿತ್ತಿಕ್ಕಾಳಂಗೆ ಅದಕ್ಕೆ ಸಿಟ್ಟು ಬಂದೈತಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.